ವೆಲ್ಕಮ್ ಬ್ಯಾಕ್ ಟು ಟ್ವಿನ್ಸ್ ಲೈಫ್ ಇನ್ ಪುಣೆ. ಬಟ್ ನಾ ಇವಾಗ ಇರುವುದು ಹಾಯ್ ಮಹಾಬಲೇಶ್ವರದಲ್ಲಿ ಸಮುದೋಷು ಹಾಯ್. ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ನಾವು ಮತ್ತೆ ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಮಹಾಬಲೇಶ್ವರದಾಗ ಪಂಚಗಂಗಾ ದೇವಸ್ಥಾನ ಹೇಗಿದೆ ಅಂತೇಳಿ. ಯಾರು ನೋಡಿಲ್ಲ ಪ್ಲೀಸ್ ನಂದು ಎಂಡ್ ಸ್ಕ್ರೀನ್ ಚೆಕ್ ಮಾಡಿ ನೋಡಿ. ಇವಾಗ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ವಿ. ಯಾವ ಫಾರ್ಮ್ ಹೌಸ್ ಅಂದರೆ ಸ್ಟ್ರಾಬೆರಿ ಫಾರ್ಮ್ ಹೌಸ್ಗೆ. ತುಂಬ ಚೆನ್ನಾಗಿದೆ, ಯಾವ ಥರ ಇರುತ್ತೆ ಅಂತ ನೋಡಕತ್ರಿ ಬನ್ನಿ. ಯಾವ ಬೀಚ್ ಹೋಗ್ತೀವಿ? ಯಾವ ಬೀಚಿಗೆ? ದಾಪೋಲಿ. ದಾಪೋಲಿ ಹೋಗೋಣ. ಅಮ್ಮಿ ನೀ ಎಲ್ಲಿಗೆ ಹೋಗ್ತೀಯ? ಯಾವ್ದು ಹಾಡು ಹಾಡ್ತಿ ತಗೊಳ್ಳೆ? ದಾಪೋಲಿ. ಯಾವ ಹಾಡು ಇಷ್ಟ ನಿನಗೆ? ಯಾವ್ದು ಹಾಡು ಇಷ್ಟ ಅಮ್ಮ? ಯಾವ್ದು ಹಾಡು ಇಷ್ಟ? ಗೊಂಬೆ 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 ಹೇಳು. ಏದು ಅದುವಾ? ಮತ್ತೆ ಇದು ಹೇಳಮ್ಮ. ನೆಕ್ಸ್ಟ್ ಡೇ ನಮ್ದು ದಾಪೋಲಿ ಬೀಚ್ ಇತ್ತು. ಹಾಗಾಗಿ ನನ್ನ ಫ್ರೆಂಡ್ ಅವ್ರ ಮಗಳಿಗೆ ಹೇಳಕತ್ತಿದ್ಲು, ನಾವು ದಾಪೋಲಿಗೆ ಬೀಚ್ಗೆ ಹೋಗ್ತೀವಿ, ಈ ತರ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ. ಸಂಜು ಡ್ಯಾನ್ಸ್ ಸಂಜು. ಇದೇ ನೋಡಿ ಸ್ಟ್ರಾಬೆರಿ ಫಾರ್ಮು. ಇದಕ್ಕೆ ಜ್ಯೂಸ್ ಬಾರ್ ಅಂತಲೂ ಕರೀತಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು, ವ್ಯೂ ಚೆನ್ನಾಗಿತ್ತು. ಮೌಂಟ್ ವ್ಯೂ ಅಂತ ಇದರ ಹೆಸರು. ಇಲ್ಲಿ ಸ್ಟ್ರಾಬೆರಿ ಪ್ಲಾಂಟ್ಸ್ ಎಲ್ಲ ಇದ್ದು, ಇದೆಲ್ಲ ಕಾಣ್ತೈತಲ್ಲ, ಇದೆಲ್ಲ ಸ್ಟ್ರಾಬೆರಿ ಪ್ಲಾಂಟ್ಸ್. ಅದನ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಹಾಗಾಗಿ ಸ್ಟ್ರಾಬೆರಿ ಪ್ಲಾಂಟ್ಸ್ ನೋಡೋದಕ್ಕೆ ಮತ್ತು ಫೋಟೋ ತೆಕ್ಕಕ್ಕೆ ಎಲ್ಲರಿಗೂ ಅಲೋ ಮಾಡ್ತಾ ಇದ್ರು. ಹಾಗಾಗಿ ತುಂಬಾನೇ ಜನ ಇದ್ರು. ಮತ್ತೆ ಇಲ್ಲಿ ಐಸ್ ಕ್ರೀಮ್ ಇತ್ತು, ಅದ್ರ ಜೊತೆ ವಿತ್ ಕ್ರೀಮ್ ಅಂತ ಸ್ಟ್ರಾಬೆರಿ ಕ್ರೀಮ್ ಪ್ಲಸ್ ಏನಿದೆ ತುಂಬಾ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇದ್ದು. ಸೊ ಹಾಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ತುಂಬಾ ಫ್ರೆಶ್ ಐಸ್ ಕ್ರೀಮ್ ಇರೋದ್ರಿಂದ ತುಂಬಾ ಜನ ಬಂದಿದ್ರು. ಮತ್ತೆ ನಮಗೆ ಜ್ಯೂಸು ಇತ್ತು, ಮತ್ತೆ ಸ್ನ್ಯಾಕ್ಸ್ ಇತ್ತು. ನೀವು ಯಾವ್ದು ಬೇಕಾದ್ರೆ ಆರ್ಡರ್ ಮಾಡಬಹುದಾಗಿತ್ತು. ಸ್ಟಾರ್ಟರ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ತುಂಬಾ ಜನ ಬಂದಿದ್ರು. ಸೊ ನಾವು ಬೆಳಗ್ಗೆ ಸ್ವಲ್ಪ ಜಲ್ದಿ ಹೋಗಿದ್ರೆ ನಮ್ಗೆ ಅಷ್ಟು ರಶ್ ಇರಲಿಲ್ಲ. ನಾವು ವಾಪಸ್ ಬರೋ ಟೈಮ್ದಾಗ ತುಂಬಾ ಜನ ಬರ್ತಾ ಇದ್ರು. ಹಾಗೆ ಈ ತರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಚೆನ್ನಾಗಿದ್ದು. ಹಾಗಾಗಿ ನಿಮಗೆ ಒಂದು ವ್ಯೂ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇದೇ ನೋಡ್ರಿ ಕ್ಯಾಂಟೀನ್ ಟೈಪೇ ಒಂದು ಫಾರ್ಮ್ ಹೌಸ್ನಲ್ಲಿ ಮಾಡ್ಯಾರ. ಇಲ್ಲಿ ಎಲ್ಲಾ ಥರದನ್ನು ಜ್ಯೂಸಸ್ ಇದ್ದವು, ಮತ್ತೆ ಜ್ಯೂಸ್ ವಿತ್ ಐಸ್ ಕ್ರೀಮ್ ಅಂತಿತ್ತು, ಮತ್ತೆ ಕ್ರೀಮ್ ಮಿಕ್ಸ್ಡ್ ಐಸ್ ಕ್ರೀಮ್ ಇತ್ತು. ಸ್ಟ್ರಾಬೆರಿ ಫ್ರೆಶ್ ಆಗಿ ಸಿಕ್ತಿತ್ತು. ಇಲ್ಲಿ ನಾವು ಬೇಕಾದ್ರೆ ತೊಗೊಂಡು ಹೋಗ್ಬೋದಾಗಿತ್ತು. ಬಾಕ್ಸಿಗೆ ಇಷ್ಟ ಅಂತ ದುಡ್ಡು ಕೊಟ್ಟು ನಾವು ತೊಗೋಬೋದಾಗಿತ್ತು. ಸೊ ಫ್ರೆಶ್ ಆಗಿತ್ತು, ಅಲ್ಲೇ ನಾವು ಕಟ್ ಮಾಡಿನೂ ತೊಗೋಬೋದಾಗಿತ್ತು. ಅಷ್ಟು ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಇತ್ತು. ನಾನು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಸ್ಟ್ರಾಬೆರಿ ಪ್ಲಾಂಟ್ಸನ್ನು ನೋಡಿದ್ದು ಇನ್ನು ಮಹಾಬಲೇಶ್ವರದಲ್ಲಿ. ಹಾಗಾಗಿ ನಾವು ಫ್ರೆಶ್ ಸ್ಟ್ರಾಬೆರಿ ತುಂಬಾ ತಿಂದಿವಿ. ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ನಾವೇನು ಮಾಲಲ್ಲಿ ತಿಂತೀವಲ್ಲ, ಅದ್ರದ್ದು ರಿಯಲಿ ಅದರ ಟೇಸ್ಟ್ ಬೇರೆಯೇ ಇರುತ್ತೆ. ನಾವು ಫ್ರೆಶ್ ಆಗಿ ತಿನ್ನೋದ್ರ ಮಜಾನೇ ಬೇರೆ. ಹಾಗಾಗಿ ನೀವು ಯಾರ ಸ್ಟ್ರಾಬೆರಿ ಲವರ್ಸ್ ಇದ್ದರೆ ಪ್ಲೀಸ್ ಒಂದ್ಸತಿ ಮಹಾಬಲೇಶ್ವರಕ್ಕೆ ವಿಸಿಟ್ ಮಾಡಿ. ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಮತ್ತು ಸ್ಟ್ರಾಬೆರಿ ತಿನ್ನೋರಿದ್ರೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಇಲ್ಲಿ ನಾವು ಬೇರೆ ಬೇರೆ ಫ್ಲೇವರ್ದ ಐಸ್ ಕ್ರೀಮ್ ಟ್ರೈ ಮಾಡಿದ್ವಿ, ಮತ್ತೆ ಸ್ನ್ಯಾಕ್ಸ್ ತಿಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನನ್ನ ಮಗಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಆಗಿ ಫುಲ್ ಎಂಜಾಯ್ ಮಾಡಿದ್ಲು. ಸೊ ಆ ಕಡೆ ಓಡಾಡೋದು, ಸ್ಟ್ರಾಬೆರಿ ತಾವೇ ಕಿತ್ಕೊಳ್ಳೋದು ಮಾಡ್ತಾ ಇದ್ರು. ಅವ್ರಿಗೆ ಫುಲ್ ಫನ್ ಅಂತ ಹೇಳ್ಬೋದು. ನಮಗೂ ಚೆನ್ನಾಗಿ ಅನ್ನಿಸ್ತು. ಸ್ಟ್ರಾಬೆರಿನ ಡೈರೆಕ್ಟಾಗಿ ನೋಡ್ಬೋದು. ನಮ್ಮ ಸ್ಟೇಟಲ್ಲೇ ಈ ಥರ ಇರುತ್ತಾ ಅಂದರೆ ನಮ್ಮ ಇಂಡಿಯಾದಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ನಾನು. ಔಟ್ ಆಫ್ ಕಂಟ್ರಿ ಒಳಗೆ ಸ್ಟ್ರಾಬೆರಿ ಬೆಳೀತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಇಲ್ಲಿನೂ ಬೆಳೀತಾರೆ, ನಮ್ಮ ಕಡೆನೂ ಬೆಳೀತಾರೆ ಅಂದರೆ ಖುಷಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಐಸ್ ಕ್ರೀಮ್ ಎಲ್ಲ ತಿಂದು, ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇವತ್ತೇನು ಸ್ಪೆಷಲ್ಲು ಅಂದರೆ ನನ್ನ ಫ್ರೆಂಡ್ದು ಆ್ಯನಿವರ್ಸರಿ ಇತ್ತು. ಹಾಗಾಗಿ ಅವ್ರು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು, ಅದ್ರ ಜೊತೆಗೆ ನಮ್ಮದು ಇರಲಿ ಅಂತ ನಾವು ಒಂಚೂರು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಒಂಥರ ಚೆನ್ನಾಗಿ ಅನಿಸುತ್ತೆ. ವಿತ್ ಫ್ರೆಂಡ್ಸ್ ಜೊತೆ ಏನಾರ ಒಂದು ಫೋಟೋ ತಗೊಳ್ಳೋದಿರ್ಬೋದು, ಟ್ರಿಪ್ ಪ್ಲ್ಯಾನ್ ಮಾಡಿದಿರ್ಬೋದು, ತುಂಬಾ ಚೆನ್ನಾಗಿ ಅನ್ನಿಸುತ್ತೆ. ನಮ್ಮ ಏಜ್ ಮೇಟ್ಸ್ ಇದ್ದ ಜೊತೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದರೆ ತುಂಬಾ ಎಂಜಾಯ್ ಮಾಡ್ಬೋದು. ಯಾಕಂದರೆ ಸೇಮ್ ಏಜ್ ಇರುತ್ತಲ್ಲ, ಹಾಗಾಗಿ ನಮ್ಮದು ಥಾಟ್ ಎಲ್ಲ ಸೇಮ್ ಆಗಿರುತ್ತೆ. ಹಾಗಾಗಿ ಜಾಸ್ತಿ ಪ್ಲೇಸಸನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಬೋದು, ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು.
ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ಮಗಳ ಜೊತೆ ತುಂಬ ಚೆನ್ನಾಗಿ ಆಟ ಆಡತ್ತಿದ್ರು ಇವಾಗೆ ಟೈಮ್ ಸಿಕ್ಕೈತೆ ಅಂತೇಳಿ. ಯಾಕಂದರೆ ಅವ್ರು ಬಿಸ್ನೆಸ್ ಮ್ಯಾನ್ ಇರೋದ್ರಿಂದ ಫುಲ್ ಬ್ಯುಸಿ ಆಗಿರ್ತಾರೆ. ಹಾಗಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗವಲ್ದು. ಅವ್ರು ಬರೋಷ್ಟಕ್ಕೆ ನಮ್ಮ ಮಕ್ಕಳು ಮಲ್ಕೊಂಡು ಬಿಟ್ಟಿರ್ತಾರೆ. ಸೊ ಹಾಗಾಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದರು. ಸೊ ಲಾಸ್ಟ್ ಟ್ರಿಪ್ ಮುಗಿದ್ಮ್ಯಾಗ ಅವ್ರು ಅದೇ ಹೇಳಿದರು, ನಂದು ವ್ಯಾಲ್ಯೂಯಬಲ್ ಡೇಸ್ ಅಂದರೆ ಇದೆ, ಬಿಸ್ನೆಸ್ ಅಂತ ಫುಲ್ ಮುಳುಗ್ಬಿಟ್ಟಿದ್ದೆ, ಇಲ್ಲಿ ನಂದು ಟ್ರಿಪ್ನಿಂದ ನನ್ನ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಹೇಳಿದರು. ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ನಾವು ಮಧ್ಯಾಹ್ನ ಆಯಿತು, ಹಾಗಾಗಿ ನಾವು ಸ್ವಲ್ಪ ರೆಸ್ಟೋರೆಂಟ್ಗೆ ಬಂದ್ವಿ. ಊಟ ಮಾಡಿದ್ರೆ ಆಯ್ತಂತಲೇ ಇಲ್ಲಿ ಊಟಕ್ಕೆ ಬಂದ್ವಿ. ನೆಕ್ಸ್ಟ್ ನಾವು ಈಗ ಮಹಾಬಲೇಶ್ವರದಿಂದ ದಾಪೋಲಿ ಅಂತ ಕೇಳಿ ಹೋಗ್ತಾ ಇದ್ದೀವಿ. ದಾಪೋಲಿ ಅನ್ನೋದೊಂದು ಬೀಚ್ ಇದೆ. ಸೊ ಆ ಬೀಚ್ಗೆ ಹೋಗೋ ಸಲುವಾಗಿ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲ ಹೇಗೆ ಹೋಗ್ತೀವಿ ಏನೇನು ಅಂತ ನೋಡ್ಕೊತಾ ಹೋಗತ್ರಿ ಬನ್ನಿ. ಎಲ್ಲಮ್ಮ ಅಂತ ಕೊಡು ಒಂದು ಸೆಕೆಂಡ್ ಕೊಡು ಆಯ್ತಾ ಅರ್ಧ ಕಿಲೋ ಇಲ್ಲೇ ಇಡುವಲೆ ಏನು ಕೊಡಗತ್ತಿ ಮಮ್ಮಾಗ ಏನಿದ್ದ ಏನು ಏನಂತಾರೆ ಇದಕ್ಕೆ ಏನಂತಾರೆ ಸ್ಟ್ರಾಬೆರಿ ಥ್ಯಾಂಕ್ ಯು. ನಮ್ಮ ಡೆಸ್ಟಿನಿ ರೀಚ್ ಆಗಬೇಕಂದ್ರೆ ನಮಗೆ 4 to 5 ಅವರ್ಸ್ ಜರ್ನಿ ಇತ್ತು. ತುಂಬಾ ಘಾಟ್ ಸೆಕ್ಷನ್ ಇತ್ತು. ಸೊ ನಾವು ಹೋಗೋಷ್ಟಕ್ಕೆ ಲೇಟೇ ಆಯಿತು. ಮತ್ತು ಈವ್ನಿಂಗ್ ಸ್ವಲ್ಪ ಟೀ ಕುಡಿದು ಸ್ನ್ಯಾಕ್ಸ್ ತಿಂದು ನಮ್ಮ ಪಯಣ ಮುಂದುವರಿಸಿದ್ದೀವಿ. ಬಟ್ ಹೋಗೋಷ್ಟಕ್ಕೆ ತುಂಬಾ ಕತ್ಲಾಗ್ಬಿಟ್ಟಿತ್ತು. ನಾವು ಅದ್ರ ಜೊತೆ ನಾವು ರೆಸಾರ್ಟು ಬುಕ್ ಮಾಡಿದ್ದಿಲ್ಲ. ಹಾಗಾಗಿ ರೆಸಾರ್ಟ್ ಹುಡ್ಕೋತ ಹೋಗೋಷ್ಟಕ್ಕೆ ನಮಗೆ ಅಲ್ಲಿ 2 ಅವರ್ಸ್ ವೇಸ್ಟ್ ಆಯ್ತು ಅಂತ ಹೇಳ್ಬೋದು. ಹಾಗಾಗಿ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ಕೋತಾ ಹೋದ್ವಿ. ಫೈನಲಿ ನಮಗೆ ಸಿಕ್ತು, ಬಟ್ ಲೇಟ್ ಆದರೂ ಚೆನ್ನಾಗಿ ಸಿಕ್ತು ನಮಗೆ. ಇದೇ ನೋಡ್ರಿ ಆ ರೆಸಾರ್ಟು. ಬಟ್ ಒಂದೇ ರೂಮ್ ಇತ್ತು, ಬಟ್ 7 ಬೆಡ್ಸ್ ಇತ್ತು. ಸೊ ಹಾಗಾಗಿ ಇರಲಿ ಓಕೆ, ಲಾಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿ ಸಿಕ್ತಲ್ಲ ಅಂತ ಅನಿಸ್ತು. ಒಂದೇ ರೂಮ್ ಇರೋದರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಮಜಾ ಮಾಡ್ಬೋದು ಅಂತ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ನನ್ನ ಫ್ರೆಂಡ್ ಆನಿವರ್ಸರಿ ಇರೋದರಿಂದ ಕೇಕ್ ಕಟ್ ಮಾಡಿದ್ವಿ. ಥ್ಯಾಂಕ್ ಯು ಕೇಕ್ ತಿನ್ನತ್ತೀರಿ ನನ್ನ ಫ್ರೆಂಡ್ದು 5th ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಬರುವಾಗ ಅಲ್ಲೇ ನಾವು ಒಂದು ಕೇಕ್ ತೊಗೊಂಡು ಬಂದಿದ್ವಿ. ಗಾರ್ಡನ್ದೊಳಗೆ ಸ್ವಲ್ಪ ಸೆಟಪ್ ಮಾಡಿ ಇಲ್ಲೇ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ತುಂಬಾ ಲೇಟ್ ಆಗಿತ್ತು, ಸರ ಹರಿಬರಿ ಆಯಿತು. ಬಟ್ ಪರವಾಗಿಲ್ಲ, ಲಾಸ್ಟ್ಲಿ ಒಂಥರ ಏನೋ ಮೆಮೊರೇಬಲ್ ಡೇಸ್ ಅಂತ ಹೇಳ್ಬೋದು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ರೆಸಾರ್ಟಲ್ಲೇ ಡಿನ್ನರ್ ಇತ್ತು. ಸೊ ಹಾಗಾಗಿ ಡಿನ್ನರು ಮುಗಿಸ್ಕೊಂಡಿವಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಸ್ಪೆಷಲ್ ಹೇಳಬೇಕು. ನಾವು ರೆಸಾರ್ಟ್ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಸೊ ಆ ಟೈಮ್ದಲ್ಲಿ ನಾವು ತಪ್ಪಿ ಇಲ್ಲೊಂದು ರೆಸಾರ್ಟ್ ಇದೆ, ಇಲ್ಲಿ ಹೋಗಿದ್ದೀವಿ. ಅದನ್ನ ನನ್ನ ಫ್ರೆಂಡ್ ತುಂಬಾ ಹೆದರ್ಬಿಟ್ಟಿದ್ಲು. ಇದೊಂಥರ ಹಾರರ್ ಮೂವಿ ಒಳಗೆ ತೋರಿಸ್ತಾರಲ್ಲ ಆ ಥರ ಐತಿ ಅಂತೇಳಿ ಅದನ್ನು ನೋಡೋಕ್ಕಂತ ಒಳಗೆ ಹೋದ್ಲು. ತುಂಬಾ ಚೆನ್ನಾಗಿತ್ತು, ಬಟ್ ತುಂಬಾ ಭಯ ಆಯಿತು. ಸೊ ಅದೊಂದು ಕ್ಲಿಪ್ ಇರಲಿ ಅಂತ ಇದನ್ನು ನಾವು ತೊಗೊಂಡಿದ್ದು. ನನ್ನ ಹಸ್ಬೆಂಡ್ ಬಾ ಬಾ ನೋಡ್ ಬಾ ಅಂತ ನನ್ನ ಫ್ರೆಂಡಿಗೆ ಕರೆಯಕತ್ತಿದ್ದು ನೋಡಿದ್ದು. ಮಕ್ಕಳೆಲ್ಲ ತುಂಬಾ ಟಯರ್ಡ್ ಆಗಿದ್ರು. ಸೊ ಹಾಗಾಗಿ ಅವ್ರಿಗೆ ಡಿನ್ನರ್ ಮುಗಿಸಿ ಅವ್ರಿಗೇನು ಹಾಲು ಬೇಕಂತ ಹಾಲು ಕೊಟ್ಟು ಅವ್ರಿಗೆ ಮನಸ್ಬಿಟ್ಟಿವಿ. ಅಲ್ಲೊಂದು ಫೈರ್ ಕ್ಯಾಂಪ್ದು ವ್ಯವಸ್ಥೆ ಇತ್ತು ರೆಸಾರ್ಟ್ ಮುಂದೆ. ಸೊ ಅದನ್ನು ನಾವು ಎಂಜಾಯ್ ಮಾಡಿದ್ವಿ. ತುಂಬಾ ಫನ್ ಇತ್ತು. ಏನೋ ನಾವು ಒಬ್ರಿಗೊಬ್ರು ನಮ್ಮದು ಮೆಮೊರೀಸನ್ನು ಶೇರ್ ಮಾಡ್ಕೊಂಡ್ವಿ. ಮತ್ತು ಹಸ್ಬೆಂಡ್ದು ವೈಫ್ದು ಏನೇನು ಸ್ಟ್ರೆಂತ್ ವೀಕ್ನೆಸ್ ಅಂತ ಮಾತಾಡಿದ್ವಿ. ಮತ್ತು ನಮ್ಮ ಫ್ರೆಂಡ್ ಆ್ಯನಿವರ್ಸರಿ ಇರೋದರಿಂದ ಪ್ರಪೋಸ್ ಮಾಡೋದು ಅದ್ರ ಕ್ಲಿಪ್ಸ್ ಎಲ್ಲ ತೆಗಿಯಕತ್ತಿದ್ವಿ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ನನಗೆ ಪ್ರಪೋಸ್ ಮಾಡೋದು ಈ ಥರ ಒಂಥರ ಫನ್ನಿ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನಿಸುತ್ತೆ. ಸೊ ಇಷ್ಟ ಆದರೆ ಈ ಟ್ರಿಪ್ದು ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆದರೆ ನೀವು ನೆಕ್ಸ್ಟ್ ನಿಮ್ಮ ಟ್ರಿಪ್ನಲ್ಲಿ ಈ ಎಲ್ಲ ಐಡಿಯಾಸನ್ನು ಫಾಲೋ ಮಾಡ್ಬೋದು. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.